2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮೆಗಾ ಹರಾಜು ಮುಗಿದಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ರಿಲೀಸ್ ಮಾಡಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಪಂಜಾಬ್ ತಂಡದ ಪಾಲಾಗಿದ್ದಾರೆ. ಪಂಜಾಬ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್, ಚೆನ್ನೈ ಸೂಪರ್ ಕಿಂಗ್ಸ್ ಮಧ್ಯೆ ಮ್ಯಾಕ್ಸ್ ಖರೀದಿಗೆ ಭಾರಿ ಪೈಪೋಟಿ ಏರ್ಪಾಟಾಗಿತ್ತು. ಕೊನೆಗೂ ಪಂಜಾಬ್ ಕಿಂಗ್ಸ್ 4.20 ಕೋಟಿ ನೀಡಿ ಮ್ಯಾಕ್ಸ್ ಅವರನ್ನ ಖರೀದಿಸಿದೆ. ಉತ್ತಮ ಪ್ರದರ್ಶನ ನೀಡಿದ ದುಬಾರಿ ಆಟಗಾರರನ್ನೇ ಆರ್ಸಿಬಿ ಕೈಬಿಟ್ಟಿದೆ. ಸ್ಫೋಟಕ ಬ್ಯಾಟರ್ ಮ್ಯಾಕ್ಸ್ವೆಲ್ ಅವರನ್ನ ಆರ್ಸಿಬಿ ರಿಲೀಸ್ ಮಾಡಿತು. 2021ರ ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಅವರನ್ನ 14.25 ಕೋಟಿ ರೂಪಾಯಿ ನೀಡಿ ಆರ್ಸಿಬಿ ಖರೀದಿ ಮಾಡಿತು. 2023ರ ಐಪಿಎಲ್ನಲ್ಲಿ 400 ರನ್ ಗಳಿಸಿದ ಮ್ಯಾಕ್ಸ್ ಕಳೆದ ಸೀಸನ್ 2024ರ ಐಪಿಎಲ್ನಲ್ಲಿ ಕೇವಲ 52 ರನ್ ಗಳಿಸಿದ್ರು. ಈ ಮೂಲಕ ಆರ್ಸಿಬಿಗೆ ಮ್ಯಾಕ್ಸ್ವೆಲ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ರು. 2021ರಿಂದ 2023ರವರೆಗೆ ಆರ್ಸಿಬಿ ಪರ ಮ್ಯಾಕ್ಸ್ ಅದ್ಭುತ ಆಲ್ರೌಂಡರ್ ಆಟವನ್ನಾಡಿದ್ರು. 2021ರಲ್ಲಿ ಮ್ಯಾಕ್ಸ್ವೆಲ್ 513, 2022ರಲ್ಲಿ 301, 2023ರಲ್ಲಿ 400 ರನ್ ಬಾರಿಸಿದ್ರು. 2024ರಲ್ಲಿ ಕೇವಲ 52 ರನ್ ಮಾತ್ರ ಬಾರಿಸಿದ್ದಾರೆ. ಆಡಿರುವ 10 ಪಂದ್ಯಗಳಲ್ಲಿಯೂ ಮ್ಯಾಕ್ಸ್ವೆಲ್ ಕೆಟ್ಟ ಪ್ರದರ್ಶನ ನೀಡಿ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಕೆಂಗಣ್ಣಿಗೆ ಗುರಿಯಾದ್ರು. ಇನ್ನು 2025ರ ಮೊದಲಾರ್ಧ ಐಪಿಎಲ್ ಸೀಸನ್ಗೆ ಶ್ರೇಯಸ್ ಅಯ್ಯರ್ ಲಭ್ಯರಿಲ್ಲ. ಹಾಗಾಗಿ ಅನುಭವಿ ಆಟಗಾರ ಸ್ಟಾರ್ ಆಲ್ರೌಂಡರ್ ಮ್ಯಾಕ್ಸ್ವೆಲ್ಗೆ ಪಂಜಾಬ್ ಕಿಂಗ್ಸ್ ತಂಡ ನಾಯಕತ್ವ ಪಟ್ಟ ಕಟ್ಟೋ ಸಾಧ್ಯತೆ ಇದೆ. ಮುಖ್ಯ ಕೋಚ್ ರಿಕಿ ಪಾಂಟಿಂಗ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ.